ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಮೂವರು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಮಂಜೂರಾಗಿತ್ತು. 9 ದಿನಗಳ ಬಳಿಕ ಇವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿದ್ದಂತ ಮೂವರು ಕೂಡ ರಿಲೀಸ್ ಆಗಿದ್ದಾರೆ. ಇವತ್ತು ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಅಂದ್ರೆ ಆರೋಪಿ 15, 16, 17 ಈ ಕೇಸ್ನಲ್ಲಿ ಕೊನೆ ಆರೋಪಿಗಳೇನಿದ್ದಾರೆ ಆ 3 ಜನರಿಗೂ ಕೂಡ ಜಾಮೀನು ಮಂಜೂರಾಗಿ 9 ದಿನಗಳ ನಂತರ ಅಂದ್ರೆ ಸೆಪ್ಟೆಂಬರ್ 23ನೇ ತಾರೀಕು ಮೂವರು ಆರೋಪಿಗಳಿಗೂ ಜಾಮೀನು ಮಂಜೂರಾಗಿತ್ತು. ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ, ಶ್ಯೂರಿಟಿ ಸಿಗ್ತಾ ಇರಲಿಲ್ಲ. ಬಾಂಡ್ಗೆ ಇಂತಿಷ್ಟು ದುಡ್ಡು ಕೊಡಬೇಕು ಅಂತ ಇರುತ್ತಲ್ಲ, ಅದನ್ನ ಕೊಡೋದಕ್ಕೆ ಯಾರು ಮುಂದುವರ್ತಾ ಇರಲಿಲ್ಲ. ಕುಟುಂಬಸ್ಥರು ಪರದಾಡ್ಬಿಟ್ಟಿದ್ರು, ಮಕ್ಕಳನ್ನ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಬರಬೇಕು ಅಂತ. 9 ದಿನಗಳಿಂದ ಶ್ಯೂರಿಟಿದಾರರು ಸಿಗದೆ ಕುಟುಂಬಸ್ಥರು ಪರದಾಡ್ಬಿಟ್ಟಿದ್ರು, ಹೇಗೆ ನಮ್ಮ ಮಕ್ಕಳನ್ನ ಹೊರಗೆ ಕರ್ಕೊಂಡು ಬರಬೇಕು ಅಂತ. ಕಾರ್ತಿಕ್ ಇರ್ಬೋದು, ನಿಖಿಲ್ ಇರ್ಬೋದು, ಕೇಶವಮೂರ್ತಿ ಇವ್ರು 3 ಜನರಿಗೂ ಕೂಡ ಜಾಮೀನು ಸಿಕ್ಕಿದೆ. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣ ಆಯಿತು. ಹೀಗಾಗಿ ಅವರು 3 ಜನ ಕೂಡ ಇವತ್ತು ರಿಲೀಸ್ ಆಗಿದ್ದಾರೆ. ಇವತ್ತು ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಈ ಕೇಸ್ನಲ್ಲಿ ಇವ್ರು 3 ಜನರಿಗೂ ಕೂಡ ಇಷ್ಟು ಬೇಗ ಜಾಮೀನು ಸಿಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ವಿರುದ್ಧ ಕೊಲೆ ಆರೋಪ ಇಲ್ಲ. ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಅವ್ರು ಹೋಗಿ ಸರೆಂಡರ್ ಆಗಿದ್ರು ಅಥವಾ ಶರಣಾಗಿದ್ರು. ನಾವೇ ಅಂತೇಳಿ ಕೊಲೆ ಮಾಡಿದ್ ನಾವೇ, ಶವ ಎಸ್ತಿದ್ ನಾವೇ ಅಂತ ಅವರೇ ಹೋಗಿ ಒಪ್ಕೊಂಡಿದ್ರು. ಆದರೆ ಅದು ಯಾವುದ್ರಲ್ಲೂ ಕೂಡ ಕಿಡ್ನ್ಯಾಪ್ ಇರ್ಬೋದು, ಹತ್ಯೆ ಮಾಡಿದ್ದಿರ್ಬೋದು, ಅಥವಾ ಆ ಶವವನ್ನು ಎಸೆಯುವಂಥ ಸಂದರ್ಭದಲ್ಲಿ ಪ್ಲಾನ್ ಮಾಡಿದ್ದು, ಇದ್ಯಾವ ಸಂಚಲ್ಲೂ ಕೂಡ ಇವ್ರು ಭಾಗಿಯಾಗಿರಲಿಲ್ಲ. ಹಣದ ಆಸೆಗೆ ಇವರು ಹೋಗಿದ್ರು, ಸರೆಂಡರ್ ಆಗಿದ್ರು. ಹಾಗಾಗಿ ಇವ್ರು 3 ಜನರಿಗೂ ಕೂಡ ಬಿಡುಗಡೆಗೆ ಭಾಗ್ಯ ಸಿಕ್ಕಿದೆ. ಇವತ್ತು 9 ದಿನಗಳ ಕಾಲ ಇವ್ರ ಪೇರೆಂಟ್ಸ್ ಅಲ್ದಾಡಿದ್ರು ಹಣಕ್ಕೋಸ್ಕರ, ಶ್ಯೂರಿಟಿಗೋಸ್ಕರ. ಈಗ ಶ್ಯೂರಿಟಿ ಕೊಟ್ಟು ಆಗಿದೆ, ಆ ಪ್ರಕ್ರಿಯೆ ಎಲ್ಲ ಕೂಡ ಮುಕ್ತಾಯ ಆಗಿದೆ. ಹೀಗಾಗಿ ಇವತ್ತು ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ರು ಇವರು. ಕಾರ್ತಿಕ್ ಇರ್ಬೋದು, ನಿಖಿಲ್ ಇರ್ಬೋದು, ಕೇಶವಮೂರ್ತಿ 3 ಜನ ಕೂಡ ಆರೋಪಿ 15, 16, 17 ಅಂದ್ರೆ ಈ ಕೇಸ್ನಲ್ಲಿ ಕೊನೆಯ ಆರೋಪಿಗಳೇನಿದ್ದಾರೆ ಇವ್ರು 3 ಜನರಿಗೂ ಕೂಡ ಬೇಲ್ ಸಿಕ್ಕಿದ್ದು ಸೆಪ್ಟೆಂಬರ್ 23ನೇ ತಾರೀಕು. ಆದ್ರೆ ಶ್ಯೂರಿಟಿ ಕೊಡೋದಕ್ಕೆ ಅಂತ ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ. ನಾವು ಕೂಡ ಇದ್ರ ಬಗ್ಗೆ ಸುದ್ದಿ ಬಿತ್ತರಿಸಿದ್ವಿ. ಅನೇಕರು ಡಿ ಬಾಸ್ ಫ್ಯಾನ್ಸ್ ಅಂತೀರಾ, ಹಾಗಂತೀರಾ, ಹೀಗಂತೀರಾ, ನೋಡಿ ನೀವು ಬೇಕಿದ್ರು ಬಂದು ಶ್ಯೂರಿಟಿ ಕೊಟ್ಟು ಇಂಥವ್ರನ್ನ ಬಿಡಿಸ್ಕೋಬಹುದು, ಯಾಕೆಂದ್ರೆ ಬಾಸ್ಗೋಸ್ಕರ ಇವ್ರು ಜೈಲ್ಗೆ ಹೋಗಿದ್ದಲ್ಲ ಹಾಗಾಗಿ ಅಂತ. ಆದರೆ ಕೊನೆಗೂ ಈಗ ಶ್ಯೂರಿಟಿ ಸಿಕ್ಕಿದೆ. ಅದಾದ ಬಳಿಕ ಎಲ್ಲ ಪ್ರಕ್ರಿಯೆಗಳು ನಿನ್ನೆ ಸಂಜೆನೆ ಮುಗಿದಿದೆ. ಇವತ್ತು ಅವರನ್ನ ರಿಲೀಸ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವರೇ ಹೋಗಿ ಶರಣಾಗತಿ ಆಗಿದ್ರು. ಅಂದರೆ ನಾವೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗಿದ್ರು. ಈ ಕೊಲೆಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಆ ಕಿಡ್ನ್ಯಾಪ್ ಮಾಡಿದ್ದಿರ್ಬೋದು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಿರ್ಬೋದು, ಮನಸೋ ಇಚ್ಛೆ ಥಳಿಸಿದ್ದಿರ್ಬೋದು, ಅದಾದಮೇಲೆ ಆತನನ್ನು ಸಾಯೋ ತನಕ ಹೊಡೆದು ಸಾಯಿಸಿ ಅದಾದ ಬಳಿಕ ಮೃತದೇಹವನ್ನು ಸುಮ್ನಳ್ಳಿ ಕಾಲುವೆಗೆ ಬಿಸಾಕಿದ್ದು, ಇದ್ಯಾವುದ್ರಲ್ಲೂ ಕೂಡ ಇವ್ರು ಇರಲಿಲ್ಲ. ಆದರೆ ದುಡ್ಡಿನ ಆಸೆಗೋಸ್ಕರ, ಮನೇಲಿ ಒಂದಿಷ್ಟು ಸಾಲ ಇದೆ, ಮನೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ದುಡ್ಡಿನ ಆಸೆಗೋಸ್ಕರ ಇವ್ರು ಹೋಗಿ ಯಾರೋ ಮಾಡಿದ್ದು ತಪ್ಪನ್ನು ತಾವು ಮಾಡಿದ್ದೀವಿ, ಅದರಲ್ಲೂ ಕೂಡ ಕೊಲೆನ ನಾವು ಮಾಡಿದ್ದೀವಿ ಅಂತೇಳಿ ಹೋಗಿ ಸರೆಂಡರ್ ಆಗಿದ್ರು ಈ ಕೇಸ್ನಲ್ಲಿ. ಹಾಗಾಗಿ ಇವರ ವಿರುದ್ಧ ಯಾವುದೇ ರೀತಿಯ ಕೊಲೆ ಸೆಕ್ಷನ್ ಇರ್ಬೋದು ಅಥವಾ ಕಿಡ್ನ್ಯಾಪು, ಹಲ್ಲೆ ಮಾಡಿದ್ದು ಯಾವ ಸೆಕ್ಷನ್ಗಳು ಕೂಡ ಅಟ್ರಾಕ್ಟ್ ಆಗಿರಲಿಲ್ಲ ಇವ್ರಿಗೆ. ಹೀಗಾಗಿ ಜಾಮೀನು ಕೂಡ ಸಿಕ್ತು. ಆದರೆ ಜಾಮೀನು ಸಿಕ್ಕ ಮೇಲೆ ಅದಕ್ಕೆ ಅಂತ ಒಂದು ಶ್ಯೂರಿಟಿ ಇರುತ್ತೆ, ಅಂದರೆ ಷರತ್ತುಬದ್ಧ ಜಾಮೀನು. ಶ್ಯೂರಿಟಿ ಕೊಡಬೇಕು ಅಂತ ಅಂದರೆ 2 ಲಕ್ಷ ಬಾಂಡು. ಆ ಹಣವನ್ನು ಕೊಡೋದಕ್ಕೆ ಯಾರಾದರೂ ಮುಂದೆ ಬರಬೇಕಲ್ಲ. ಆದರೆ ಪೇರೆಂಟ್ಸ್ ಕೂಡ ಹಣವನ್ನು ಒದಗಿಸೋದಕ್ಕೆ, ಕೂಡಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಇಷ್ಟೆಲ್ಲ ಆದಮೇಲೆ 9 ದಿನಗಳ ಆದಮೇಲೆ ಇವತ್ತು ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ನಿನ್ನೆ ಶ್ಯೂರಿಟಿ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗ್ದಿದೆ. ಶ್ಯೂರಿಟಿದಾರರು ಕೂಡ ನಿನ್ನೆ ಸಿಕ್ಕರು. ಅವರ ಪೋಷಕರೇನಿದ್ದಾರೆ ಕರ್ಕೊಂಡು ಬಂದು ಎಲ್ಲ ಶ್ಯೂರಿಟಿ ಪ್ರೊಸೀಜರ್ನ ಮುಗಿಸಿ ಇವತ್ತು ಅವ್ರನ್ನ ರಿಲೀಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ರಿಲೀಸ್ ಆಗಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ತುಮಕೂರು ಜೈಲಿನಲ್ಲಿ ಇದ್ದಂತಹ ಆರೋಪಿಗಳು ಇವರು 3 ಜನರು ಕೂಡ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಕೊನೆಯ ಆರೋಪಿಗಳು 15 ಹಣ ಸಮಸ್ಯೆ
ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೇವ್ ಮಾಡ್ಲಿಕ್ಕೆ ಅಂತ ಅವ್ರ ಕಡೆಯಿಂದ ಏನು ಸಹಾಯ ಆಗಿಲ್ವಾ ಅಂತ? ಇಲ್ಲ ಆ ಥರ ಏನು ಇದಾಗಿಲ್ಲ ಗುಡಿ, ಸಹಾಯ ಆಗಿಲ್ವಾ? ಆಗಿಲ್ಲ. ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಹಣ ಸಮಸ್ಯೆ ಆಗಿತ್ತಾ ಅಥವಾ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೇವ್ ಮಾಡ್ಲಿಕ್ಕೆ ಅಂತ ಅವ್ರ ಕಡೆಯಿಂದ ಏನು ಸಹಾಯ ಆಗಿಲ್ವಾ ಅಂತ? ಇಲ್ಲ ಆ ಥರ ಏನು ಇದಾಗಿಲ್ಲ ಗುಡಿ, ಸಹಾಯ ಆಗಿಲ್ವಾ? ಆಗಿಲ್ಲ. ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಹಣ ಸಮಸ್ಯೆ ಆಗಿತ್ತಾ ಅಥವಾ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೇವ್ ಮಾಡ್ಲಿಕ್ಕೆ ಅಂತ ಅವ್ರ ಕಡೆಯಿಂದ ಏನು ಸಹಾಯ ಆಗಿಲ್ವಾ ಅಂತ? ಇಲ್ಲ ಆ ಥರ ಏನು ಇದಾಗಿಲ್ಲ ಗುಡಿ, ಸಹಾಯ ಆಗಿಲ್ವಾ? ಆಗಿಲ್ಲ. ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಹಣ ಸಮಸ್ಯೆ ಆಗಿತ್ತಾ ಅಥವಾ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ. ಎಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು 3 ಜನ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಅದರಲ್ಲಿ ನಿಖಿಲ್ ನಾಯಕ್ ಪ್ರತಿಕ್ರಿಯೆಯನ್ನು ನೀವು ನೋಡ್ತಾ ಇದ್ರಿ. A17 ನಿಖಿಲ್ ನಾಯಕ್ ಪ್ರತಿಕ್ರಿಯೆ ಅಂದರೆ ಈ ಕೇಸ್ನಲ್ಲಿ ಕಾರ್ತಿಕ್ ಏನಿದ್ದಾನೆ, ನಾನು ಸರೆಂಡರ್ ಆಗ್ತೀನಿ ಅಂತ ಮೊದಲು ಒಪ್ಕೊಂಡಿರ್ತಾನೆ. ಆದರೆ ಉಳಿದವ್ರು ಯಾರೂ ಕೂಡ ಈ ಕೇಸ್ನಲ್ಲಿ ಒಪ್ಕೊಂಡಿರಲ್ಲ, ನಾವು ಸರೆಂಡರ್ ಆಗ್ತೀವಿ ಅಂತ. ಆ ಸಂದರ್ಭದಲ್ಲಿನೇ ಈ ನಿಖಿಲ್ ನಾಯಕ್ ಮತ್ತು ಕೇಶವ್ ಮೂರ್ತಿ ಇವರಿಬ್ಬರನ್ನ ಸಂಪರ್ಕ ಮಾಡಿ ಅವ್ರು ಟೀ ಕುಡಿತಾ ಇರುವಂಥ ಸಂದರ್ಭದಲ್ಲಿ ಹೋಗಿ ನಿಮ್ಗೆ ಎಷ್ಟು ಸಾಲ ಇದೆ ಅಂತ ಕೇಳಿ, ಸಾಲವನ್ನು ನಾವು ತೀರಿಸ್ತೀವಿ, ದುಡ್ಡು ಕೊಡ್ತೀವಿ, ಸರೆಂಡರ್ ಆಗಬೇಕು ಅಂತ ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ ಯಾರು ಕೊಲೆ ಆಗಿದೆ, ಯಾಕಾಗಿದೆ, ಏನು ಕತೆ ಅಂತ. ಅದು ಯಾವುದು ಕೂಡ ನಿಮಗೆ ಬೇಡ, ಸರೆಂಡರ್ ಆಗಬೇಕಷ್ಟೇ, ನಿಮ್ಗೆ ಬರಬೇಕಾಗಿರೋ ದುಡ್ಡು ಬರುತ್ತೆ, ಜಾಮೀನು ಕೂಡ ನಾವು ಕೊಡಿಸ್ತೀವಿ ಅಂತ ಆಗ ಭರವಸೆ ಕೊಟ್ಟಿದ್ರು. ಆದರೆ ಈಗ ಜಾಮೀನು ಕೊಡಿಸೋದಕ್ಕೆ ತಂದೆ ತಾಯಿನೇ ಬರಬೇಕಾಯಿತು. ಶೂರಿಟಿದಾರರನ್ನು ಅರೇಂಜ್ ಮಾಡುವಂಥ ಕೆಲಸವನ್ನು ಕೂಡ ಅವರ ಪೋಷಕರೇ ಮಾಡಬೇಕಾಯಿತು. ಯಾರಿಗೋಸ್ಕರ ಜೈಲಿಗೆ ಹೋಗಿದ್ರೋ ಅವರಿಂದ ಯಾವುದೇ ರೀತಿಯ ಸಹಾಯ ಸಿಕ್ಕಿಲ್ಲ. ಅವರ ಪ್ರತಿಕ್ರಿಯೆಯನ್ನು ನೀವು ಕೇಳಿಸ್ಕೊತಾ ಇದ್ದೀರಾ. ನೀವು ಡಿಬಾಸ್ಗೋಸ್ಕರ ಹೋಗಿದ್ರಲ್ಲ, ಅವ್ರ ಕಡೆಯಿಂದ ಏನಾದರೂ ಸಹಾಯ ಆಯಿತಾ ಅಂತ ಕೇಳ್ತಿದ್ದಾರೆ. ಯಾರೂ ಕೂಡ ಅವ್ರ ಕಡೆಯವರು, ಡಿಬಾಸ್ ಕಡೆಯವರು ಯಾರೂ ಕೂಡ ಇವ್ರನ್ನ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಲ್ಲ, ಮಾತನಾಡಿಸಿಲ್ಲ, ಅವ್ರ ಪೋಷಕರನ್ನು ಕೂಡ ಮಾತನಾಡಿಸಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ. ಕೋರ್ಟ್ ಅಲ್ಲಿ ನಡೆಯುತ್ತೆ, ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು, ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಗೊತ್ತಾಗಿದೆಯಲ್ಲ ಎಲ್ಲರಿಗೂ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ, ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು, ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಗೊತ್ತಾಗಿದೆಯಲ್ಲ ಎಲ್ಲರಿಗೂ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ, ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು, ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಗೊತ್ತಾಗಿದೆಯಲ್ಲ ಎಲ್ಲರಿಗೂ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಕೋರ್ಟ್ ಅಲ್ಲಿ ನಡೆಯುತ್ತೆ, ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು, ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನ್ಗೆ ಗೊತ್ತಿಲ್ಲ. ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್, ಯಾರು ಶೂರಿಟಿ ಪ್ರಾಬ್ಲಮ್ ಆಗಿತ್ತು, ಸರಿನಾ? ಶೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ರೆಡಿ ಏನಾಯ್ತು? ಈಗ ನಿಮ್ಮ ಅಕ್ಕನ ಮಾತಾಡ್ಸಿದ್ ನಿಜ, ರಿಯಾಲಿಟಿ ಏನಾಯ್ತು? ರಿಯಾಲಿಟಿ ಏನ್ ಸರ್ ಗೊತ್ತಿರುತ್ತಲ್ಲ, ನಮ್ಗೆ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಶೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ, ಶೂರಿಟಿ ಸಿಕ್ತು, ಈಗ ನಾವು ಕಟ್ಕೊಂಡು ಕೊಲೆ ನಡೆದಿದ್ದೀನ ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ, ಯಾವ ತರ ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಏನು ಮಾತಾಡಲ್ಲ ಈಗ. ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್, ಯಾರು ನಮ್ ಶೂರಿಟಿ ಪ್ರಾಬ್ಲಮ್ ಆಗಿತ್ತು, ಸರಿನಾ? ಶೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ರೆಡಿ ಏನಾಯ್ತು? ಈಗ ನಿಮ್ಮ ಅಕ್ಕನ ಮಾತಾಡ್ಸಿದ್ ನಿಜ, ರಿಯಾಲಿಟಿ ಏನಾಯ್ತು? ರಿಯಾಲಿಟಿ ಏನ್ ಸರ್ ಗೊತ್ತಿರುತ್ತಲ್ಲ, ನಮ್ಗೆ ಶೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಶೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ, ಶೂರಿಟಿ ಸಿಕ್ತು, ಈಗ ನಾವು ಕಟ್ಕೊಂಡು. ಎಸ್ ರಿಲೀಸ್ ಆಗಿರುವಂಥ ಆರೋಪಿಗಳ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ. ಯಾವುದೇ ರೀತಿ ಹೇಳಿಕೆ ಕೊಡೋದು ಕೂಡ ಅವರು ಇಷ್ಟಪಡ್ತಾ ಇಲ್ಲ. ಅಂದರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ. ಪ್ರೊಸೀಜರ್ ಎಲ್ಲ ಏನಿದೆ ಅದರ ಪ್ರಕಾರವಾಗಿ ನಾವು ರಿಲೀಸ್ ಆಗಿದ್ದೇವೆ. ಶೂರಿಟಿದಾರರು ಇರಲಿಲ್ಲ ಇಷ್ಟು ದಿನ ಕೊಡೋದಕ್ಕೆ, ಹಾಗಾಗಿ ಶೂರಿಟಿದಾರರು ಸಿಕ್ಕ ಮೇಲೆ ನಮಗೆ
ಬಿಡುಗಡೆ ಭಾಗ್ಯ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಹಣ ಸಮಸ್ಯೆ ಆಗಿತ್ತಾ ಅಥವಾ ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ದರ್ಶನ್ ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಅಂತ ನೀವು ಸೆಲೆಬ್ರೇಟ್ ಆಗಿದ್ದೀರಿ. ಅವ್ರ ಕಡೆಯಿಂದ ಏನು ಸಹಾಯ ಆಗಿಲ್ವಾ ಅಂತ? ಇಲ್ಲ ಇಲ್ಲ, ಆ ಥರ ಏನು ಇದಾಗಿಲ್ಲ ಬಿಡಿ. ಅವ್ರ ಕಡೆಯಿಂದ ಸಹಾಯ ಆಗಿಲ್ವಾ? ಆಗಿಲ್ಲ, ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಹಣ ಸಮಸ್ಯೆ ಆಗಿತ್ತಾ ಅಥವಾ ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ದರ್ಶನ್ ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಅಂತ ನೀವು ಸೆಲೆಬ್ರೇಟ್ ಆಗಿದ್ದೀರಿ. ಅವ್ರ ಕಡೆಯಿಂದ ಏನು ಸಹಾಯ ಆಗಿಲ್ವಾ ಅಂತ? ಇಲ್ಲ ಇಲ್ಲ, ಆ ಥರ ಏನು ಇದಾಗಿಲ್ಲ ಬಿಡಿ. ಅವ್ರ ಕಡೆಯಿಂದ ಸಹಾಯ ಆಗಿಲ್ವಾ? ಆಗಿಲ್ಲ, ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ